ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಮುಂದಿನ ಪ್ರಧಾನಿ ಯಾರು ಅಂತ ಕೇಳಿದರೆ ಸಾಕಷ್ಟು ಜನ ಯೋಗಿ ಆದಿತ್ಯನಾಥ್ ಅವರ ಹೆಸರನ್ನು ಹೇಳ್ತಾರೆ. ಪಾಕಿಸ್ತಾನದಲ್ಲಿ ಯೋಗಿ ಮೋದಿಯಷ್ಟೇ ಫೇಮಸ್ಸು. ಅಲ್ಲಿ ಯೋಗಿಯವರನ್ನು ಹೊಗಳೋರು ಇದ್ದಾರೆ, ಬೈಕೊಳ್ಳೋರು, ದ್ವೇಷ ಮಾಡೋರು ಇದ್ದಾರೆ. ಹಾಗೆ ಭಾರತದ ಪಕ್ಕದಲ್ಲಿನ ನೇಪಾಳ ಇದೆಯಲ್ಲ, ಅಲ್ಲಿ ಪ್ರತಿಭಟನೆಗಳ ಸಂದರ್ಭದಲ್ಲಿ ಯೋಗಿಯ ಫೋಟೋಗಳು ರಾರಾಜಿಸಿವೆ. ಅಲ್ಲಿನ ರಾಜನ ನಂತರ ಅತಿ ಹೆಚ್ಚು ಫೋಟೋಗಳು ಕಾಣಿಸ್ಕೊಂಡಿರೋದು ಯೋಗಿ ಆದಿತ್ಯನಾಥ್ ಅವರು. ನಮಗೆ ಹಿಂದೂ ರಾಷ್ಟ್ರ ಬೇಕು, ನೇಪಾಳವನ್ನು ಮತ್ತೆ ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಲಕ್ಷಾಂತರ ಮಂದಿಯಲ್ಲಿ ರ್ಯಾಲಿ ಮಾಡಿದ್ರಲ್ಲ, ಅದರಲ್ಲಿ ಯೋಗಿಯ ಫೋಟೋಗಳು ರಾರಾಜಿಸಿವೆ. ಅಷ್ಟೇ ಅಲ್ಲ, ಇದು ನೇಪಾಳದಲ್ಲಿ ಪರ ವಿರೋಧದ ಚರ್ಚೆಗಳಿಗೆ, ಹೊರದೇಶದ ಕೈವಾಡ ಇದೆ ಅನ್ನೋ ಆರೋಪಗಳಿಗೆ ಕೂಡ ಕಾರಣ ಆಗ್ತಾ ಇದೆ. ಅಲ್ಲಿ ಆರೋಪ ಪ್ರತ್ಯಾರೋಪ ಮಾಡ್ತಾ ಇರೋರು ಕೂಡ ಯೋಗಿಯ ಹೆಸರನ್ನು ಬಿಟ್ಟು ಏನು ಮಾತಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಾರೆ ನೇಪಾಳದಲ್ಲಿ ಈಗ ಯೋಗಿಯದ್ದೇ ಹವ. ಹಾಗಾದ್ರೆ ಅಲ್ಲಿನ ರಾಜಾಡಳಿತಕ್ಕೂ ಹಿಂದೂ ದೇಶದ ಒತ್ತಾಯಕ್ಕೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೂ ಏನಾದರೂ ಸಂಬಂಧ ಇದೆಯಾ? ನೇಪಾಳದಲ್ಲಿ ಯಾಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯ ಫೋಟೋಗಳಿವೆ? ಬನ್ನಿ ನೋಡೋಣ. ಗೆಳೆಯರೆ, ಮಾರ್ಚ್ 9, 2025 ನೇಪಾಳದ ಕಾಠ್ಮಂಡುವಿನಲ್ಲಿ ಭಾರೀ ಪ್ರಮಾಣದಲ್ಲಿ ಜನ ಸೇರಿದ್ರು. ಅಲ್ಲಿನ ಏರ್ಪೋರ್ಟ್ಗೆ ಬಂದ ರಾಜ ಜ್ಞಾನೇಂದ್ರನನ್ನ ಭವ್ಯವಾಗಿ ಸ್ವಾಗತಿಸಿ ನಮಗೆ ಮತ್ತೆ ರಾಜಪ್ರಭುತ್ವ ಬೇಕು ಅನ್ನೋ ಒತ್ತಾಯವನ್ನ ಅಲ್ಲಿನ ಜನ ಹಾಕಿದ್ರು. ಆ ಸಂದರ್ಭದಲ್ಲಿ ಹೋರಾಟಗಾರರು ಒಂದು ಬೈಕ್ ರ್ಯಾಲಿಯನ್ನ ಆಯೋಜನೆ ಮಾಡ್ತಾರೆ. ಆ ರ್ಯಾಲಿಲಿ ನೇಪಾಳದ ರಾಷ್ಟ್ರಧ್ವಜ ಹಾಗೂ ರಾಜ ಜ್ಞಾನೇಂದ್ರನ ಫೋಟೋಗಳನ್ನ ಬಳಸೋದಕ್ಕೆ ಆಯೋಜಕರು ಅಲ್ಲಿಗೆ ಬಂದಿದ್ದ ಎಲ್ಲರಿಗೂ ಮೊದಲೇ ತಿಳಿಸಿದ್ರಂತೆ. ಹೀಗಾಗಿ ಅಲ್ಲಿ ನೇಪಾಳದ ರಾಷ್ಟ್ರಧ್ವಜ ಆಯ್ತು, ಜ್ಞಾನೇಂದ್ರನ ಫೋಟೋಗಳನ್ನು ಕೂಡ ಜನ ಕೈಯಲ್ಲಿ ಹಿಡ್ಕೊಂಡಿದ್ರು. ಈ ಹೊತ್ತಲ್ಲೇ ಅಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಫೋಟೋಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾದವು. ಯಾವಾಗಲೇ ರಾಜ ಜ್ಞಾನೇಂದ್ರನನ್ನ ಬೆಂಬಲಿಸುವುದಕ್ಕೆ ನಡೆದ ರ್ಯಾಲಿಯಲ್ಲಿ ಭಾರತದ ಯೋಗಿ ಆದಿತ್ಯನಾಥ್ ಅವರ ಫೋಟೋಗಳು ಕಾಣಿಸ್ಕೊಂಡು ನೇಪಾಳದಲ್ಲಿದು ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗ್ತಾ ಹೋಯಿತು. ಯೋಗಿ ಕೇವಲ ಗೋರಖಪುರದ ಮಠಾಧೀಶ ಅಥವಾ ಹಿಂದೂ ಸಂತ ಸನ್ಯಾಸಿ ಮಾತ್ರ ಅಲ್ಲ, ಅವರು ಭಾರತದ ಒಂದು ರಾಜ್ಯದ ಮುಖ್ಯಮಂತ್ರಿ ಕೂಡ, ಪಕ್ಷವೊಂದರ ಅತ್ಯಂತ ಪ್ರಭಾವಿ ನಾಯಕ, ಮುಂದಿನ ದಿನಗಳಲ್ಲಿ ಭಾರತದ ಪ್ರಧಾನಿಯಾಗುವ ನಾಯಕ ಅಂತ ಕರೆಸ್ಕೊಳ್ತಾ ಇದ್ದಾರೆ. ಅಂಥವರ ಫೋಟೋ ಹಿಡ್ಕೊಂಡು ಪಕ್ಕದ ದೇಶದಲ್ಲಿ ಜನ ಮೆರವಣಿಗೆ ಮಾಡ್ತಾರೆ ಅಂದ್ರೆ ಅದೊಂಥರ ರಾಜಕೀಯವಾಗಿ ತಪ್ಪು ಸಂದೇಶ ರವಾನೆ ಆಗೋದಕ್ಕೆ ಕಾರಣ ಆಗುತ್ತೆ. ಈಗ ಜ್ಞಾನೇಂದ್ರ ಪರ ಹೋರಾಟ ಮಾಡ್ತಾ ಇರೋರಿಗೆ ಯೋಗಿಯ ಆ ಫೋಟೋಗಳೇ ಹಿನ್ನಡೆಯನ್ನುಂಟು ಮಾಡೋ ಸಾಧ್ಯತೆ ಇರುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ನೇಪಾಳದಲ್ಲಿ ಈಗ ಯೋಗಿ ಫೋಟೋಗಳದ್ದೇ ಚರ್ಚೆ. ನೇಪಾಳದಲ್ಲಿ ಮತ್ತೆ ರಾಜಪ್ರಭುತ್ವ ಬೇಕು ಅನ್ನೋ ದನಿ ಜೋರಾದ್ರೆ ಪ್ರಜಾಪ್ರಭುತ್ವ ಬೇಡ ಅಂತ ಜನ ಅನ್ನೋದಕ್ಕೆ ಶುರು ಮಾಡಿದ್ರೆ ಅದರಿಂದ ಸಮಸ್ಯೆಗೀಡಾಗೋದು ಅಲ್ಲಿನ ರಾಜಕಾರಣಿಗಳು ಹಾಗೂ ಚೈನಾ. ಅಲ್ಲಿ ಏನಾಗುತ್ತೆ ಅಂದ್ರೆ ಈಗಿರೋ KP ಓಲಿ ಸರ್ಕಾರ ಚೈನಾದ ಕೈಗೊಂಬೆ ತರ ವರ್ತಿಸ್ತಾ ಇದೆ. ಹಾಗೆ ನೇಪಾಳದಲ್ಲಿ ಸಾಕಷ್ಟು ವರ್ಷಗಳಿಂದ ಅಂದ್ರೆ ಅಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆಯಾದಾಗನಿಂದ ಕೂಡ ಒಂದು ಸುಸ್ಥಿರ ಸರ್ಕಾರವನ್ನ ರಚನೆ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗಿಲ್ಲ. ಅಲ್ಲಿನ ಒಂದು ಪಕ್ಷಕ್ಕೆ ಸಂಪೂರ್ಣ ಬಹುಮತ ಬಂದಿಲ್ಲ. ಸುದೀರ್ಘ ಕಾಲ ಯಾವ ದೇಶ ಅತಂತ್ರ ಸರ್ಕಾರಗಳು ಹಾಗೂ ಮಿತ್ರಕೂಟಗಳ ಆಡಳಿತದಲ್ಲಿರುತ್ತೋ ಅಂಥ ದೇಶ ಅಭಿವೃದ್ಧಿಯನ್ನ ಕಾಣೋದು ಕಷ್ಟ ಆಗುತ್ತೆ. ಹಾಗಂತ ಎಲ್ಲ ಕಡೆಗಳಲ್ಲೂ ಹಾಗೆ ಆಗುತ್ತೆ ಅಂತೇನಲ್ಲ. ಜರ್ಮನಿಯಲ್ಲಿ ಬಹಳಷ್ಟು ವರ್ಷಗಳಿಂದಲೂ ಮೈತ್ರಿಕೂಟಗಳ ಆಳ್ವಿಕೆನೇ ನಡೀತಾ ಇರೋದು. ಇಸ್ರೇಲ್ ಅಲ್ಲಿ ಕೂಡ ಒಂದೇ ಪಕ್ಷಕ್ಕೆ ಮೆಜಾರಿಟಿ ಬರ್ತಾ ಇಲ್ಲ. ಆದ್ರೆ ಜರ್ಮನಿ ಇಸ್ರೇಲ್ಗಳ ರಾಜಕೀಯಕ್ಕೂ ಭಾರತ, ಪಾಕಿಸ್ತಾನ, ಶ್ರೀಲಂಕಾ, ನೇಪಾಳ ಮುಂತಾದ ದೇಶಗಳ ರಾಜಕಾರಣಕ್ಕೂ ತುಂಬಾನೇ ವ್ಯತ್ಯಾಸ ಇರುತ್ತೆ. ನಮ್ಮಲ್ಲಿ ಅತಂತ್ರ ಸರ್ಕಾರಗಳು ಅಭಿವೃದ್ಧಿಗೆ ಮಾರಕ ಆಗತ್ವೆ. ನೇಪಾಳದಲ್ಲಿ ಕೂಡ ಅದೇ ಆಗ್ತಾ ಇದೆ. ಅಲ್ಲಿ ಯಾವಾಗ ಪ್ರಧಾನಿ ಬದಲಾಗ್ತಾರೆ ಅನ್ನೋದನ್ನ ಹೇಳೋದು ಕಷ್ಟ. ಹೀಗಾಗಿ ಚೈನಾ ಅದರ ಲಾಭವನ್ನು ತಗೊಳ್ತಾ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲೇ ಅಲ್ಲಿ ಪ್ರಜಾಪ್ರಭುತ್ವ ಸಾಕು, ರಾಜಾಡಳಿತ ನಮಗೆ ಬೇಕು ಅನ್ನೋ ಥರದ ಹೋರಾಟ ಆರಂಭಗೊಂಡಿದೆ. ಈ ಹೋರಾಟ ಯಶಸ್ವಿ ಆದ್ರೆ ಅಲ್ಲಿನ ಪ್ರಜಾಪ್ರಭುತ್ವವಾದಿಗಳಿಗಿಂತ ಹೆಚ್ಚಾಗಿ ಚೈನಾಗೆ ಸಮಸ್ಯೆ ಆಗುತ್ತೆ. ಯಾಕೆಂದ್ರೆ ಅಲ್ಲಿ ಮತ್ತೆ ರಾಜಾಡಳಿತ ಶುರುವಾದ್ರೆ ನೇಪಾಳವನ್ನ ತನ್ನ ಅಂಗೈಯಲ್ಲಿ ಇಟ್ಟುಕೊಂಡು ಕುಣಿಸೋದಕ್ಕೆ ಚೈನಾಗೆ ಕಷ್ಟ ಆಗಬಹುದು. ಹೀಗಾಗಿ ಈ ಹೋರಾಟದ ದಿಕ್ಕು ತಪ್ಪಿಸೋದಕ್ಕೆ ಅಲ್ಲಿನ ರಾಜಕಾರಣಿಗಳು ಹಾಗೂ ಈಗಿನ ಸರ್ಕಾರದ ಮಂದಿ ಹೋರಾಟದ ಹಿಂದೆ ನೆರೆ ದೇಶದ ಕೈವಾಡ ಇದೆ ಅಂತ ಆರೋಪ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಪ್ರಧಾನಿ KP ಓಲಿ ಯೋಗಿ ಫೋಟೋಗಳು ಕಾಣಿಸ್ಕೊಂಡ ಘಟನೆಯನ್ನ ಮುಂದಿಟ್ಕೊಂಡು ನೇಪಾಳದಲ್ಲಿ ರಾಷ್ಟ್ರೀಯ ಭಾವನೆಯನ್ನ ಕೆರಳಿಸೋದಕ್ಕೆ ಹೋಗ್ತಾ ಇದ್ದಾರೆ. ಗೆಳೆಯರೆ, ಯಾವ ದೇಶದಲ್ಲಿ ಆದರೂ ಕೂಡ ತಮ್ಮ ದೇಶದ ಆಂತರಿಕ ವಿಷಯದಲ್ಲಿ ಪಕ್ಕದ ದೇಶ ಕೈಯಾಡಿಸೋದಕ್ಕೆ ಶುರು ಮಾಡಿದೆ ಅಂದ್ರೆ ಅದನ್ನ ಸಹಿಸಿಕೊಳ್ಳೋದಕ್ಕೆ ಅಲ್ಲಿನ ಜನಕ್ಕೆ ಸಾಧ್ಯ ಆಗೋದಿಲ್ಲ. ಸಹಜವಾಗಿ ಅವರ ರಾಷ್ಟ್ರೀಯ ಭಾವನೆ ಕೆರಳುತ್ತೆ, ಅಭಿಮಾನ ಕೆರಳುತ್ತೆ. ಸೊ ಭಾರತ ನೇಪಾಳದಲ್ಲಿ ಪ್ರಜಾಪ್ರಭುತ್ವದ ವಿರುದ್ಧ ಹೋರಾಟ ಮಾಡಿಸ್ತಾ ಇದೆ ಅನ್ನೋ ಅಭಿಪ್ರಾಯ ಮೂಡಿದ್ರೆ ಆ ಹೋರಾಟದ ದಿಕ್ಕು ತಪ್ಪ
ತಪ್ಪುತ್ತೆ, ಶಕ್ತಿ ಕ್ಷೀಣವಾಗುತ್ತೆ, ಬೆಂಬಲ ಕಡಿಮೆ ಆಗುತ್ತೆ ಅನ್ನೋದು ಓಲಿ ಅಂಡ್ ಟೀಮ್ ಮಾಡ್ತಾ ಇರೋ ಪ್ಲಾನ್. ಇನ್ನು ಇದನ್ನ ಆ ರ್ಯಾಲಿಯ ಆಯೋಜಕರು ಕೂಡ ಈಗ ಅರ್ಥ ಮಾಡ್ಕೋತಾ ಇದ್ದಾರೆ. ಅಲ್ಲವರಿಗೆ ಗೊತ್ತಿದ್ದೇ ಯೋಗಿಯ ಫೋಟೋಗಳು ಬಂದ್ವಾ ಅಥವಾ ಹಿಂದೂ ರಾಷ್ಟ್ರ ಅಂದ ಕೂಡಲೇ ಗೋರಖಪುರದ ಈ ಯೋಗಿಯ ನೆನಪು ನೇಪಾಳದ ಜನಕ್ಕೆ ಆಯ್ತಾ ಗೊತ್ತಿಲ್ಲ. ಆದರೆ ಯಾವಾಗ KP ಓಲಿ ಈ ಹೋರಾಟದ ಹಿಂದೆ ಭಾರತದ ಕೈವಾಡ ಇದೆ ಅನ್ನೋ ಥರದ ಆರೋಪಗಳನ್ನು ಮಾಡುವ ಮೂಲಕ ಹೋರಾಟದ ದಿಕ್ಕು ತಪ್ಪಿಸೋದಕ್ಕೆ ಪ್ರಯತ್ನಗಳನ್ನು ಆರಂಭ ಮಾಡಿದ್ರು, ಆಗ ರ್ಯಾಲಿಯ ಆಯೋಜಕರು ಆ ಫೋಟೋ ಕಾಣಿಸ್ಕೊಳ್ಳೋದಕ್ಕೆ ಓಲಿನೇ ಕಾರಣ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಹೋರಾಟದಲ್ಲಿ ಎಲ್ಲೂ ಕೂಡ ಹೊರದೇಶದ ಸಹಾಯ ಸಹಕಾರಗಳನ್ನು ನಾವು ಪಡ್ಕೊಂಡಿಲ್ಲ. ರ್ಯಾಲಿಯಲ್ಲಿ ರಾಜನ ಫೋಟೋ ಬಿಟ್ಟು ಬೇರೆ ಯಾವ ಫೋಟೋನೂ ಇರಬಾರದು ಅಂತ ನಾವು ಹೇಳಿದ್ವಿ. ಆದರೆ ಯೋಗಿ ಫೋಟೋಗಳು ಎಲ್ಲಿಂದ ಬಂದವು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ಬಹುಶಃ ಜನರ ದಿಕ್ಕು ತಪ್ಪಿಸೋದಕ್ಕೆ, ನಮ್ಮ ಹೋರಾಟದ ಬಗ್ಗೆ ಅಪಪ್ರಚಾರವನ್ನು ಮಾಡೋದಕ್ಕೆ KP ಓಲಿ ಅವರ ಬೆಂಬಲಿಗರು ಈ ಫೋಟೋಗಳನ್ನು ಹಿಡ್ಕೊಂಡು ಆ ರ್ಯಾಲಿಯಲ್ಲಿ ಭಾಗವಹಿಸಿರಬೇಕು. ನಮ್ಮ ಹೆಸರು ಕೆಡಿಸೋದಕ್ಕೆ ಓಲಿನೇ ಇದೆಲ್ಲ ಮಾಡಿಸ್ತಾ ಇರೋದು ಅಂತ ರಾಜನ ಬೆಂಬಲಿಗರು ಆರೋಪ ಮಾಡ್ತಾ ಇದ್ದಾರೆ. ನಾವು ನಮ್ಮ ದೇಶದಲ್ಲಿ ನಮ್ಮ ರಾಜನ ಆಡಳಿತ ಮತ್ತೆ ಬರಬೇಕು ಅಂತ ಹೇಳೋದಕ್ಕೆ ಭಾರತದ ಸಹಾಯನ ಯಾಕೆ ತಗೋಬೇಕು? ಭಾರತಕ್ಕೂ ಈ ಹೋರಾಟಕ್ಕೂ ಯಾವ ಸಂಬಂಧನೂ ಇಲ್ಲ. ಯೋಗಿ ಫೋಟೋಗಳನ್ನು ನಾವು ಹಿಡ್ಕೊಂಡು ಬಂದೂ ಇಲ್ಲ ಅಂತ ಅವರು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ. ಗೆಳೆಯರೆ, ನೇಪಾಳದಲ್ಲಿ ರಾಜಪ್ರಭುತ್ವದ ಪರ ವಿರೋಧದ ಹೋರಾಟದಲ್ಲಿ ಯೋಗಿ ಫೋಟೋಗಳ ಬಳಕೆ ಇದೆಯಲ್ಲ, ಅದು ನೇಪಾಳದಲ್ಲಿ ಯೋಗಿ ಎಷ್ಟು ಫೇಮಸ್ಸು ಅನ್ನೋದನ್ನು ತೋರಿಸ್ತಾ ಇದೆ. ಅಲ್ಲ, ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅಲ್ವಾ? ಹಿಂದುತ್ವ, ಹಿಂದೂ ರಾಷ್ಟ್ರ ಅಂತ ಬಂದಾಗ ಅಲ್ಲಿ ಮೋದಿ ಫೋಟೋಗಳು ಕಾಣಿಸ್ಕೊಂಡ್ರೆ ಅದಕ್ಕೊಂದು ಅರ್ಥ ಇದೆ. ಯೋಗಿಯ ಫೋಟೋ ಯಾಕೆ ಅಂತ ನಿಮ್ಗೆ ಅನ್ನಿಸ್ಬೋದು. ಗೆಳೆಯರೆ, ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗೋದಕ್ಕೂ ಮೊದಲಿಂದ ನೇಪಾಳದ ದೊರೆಗಳು ಹಾಗೂ ನೇಪಾಳದ ರಾಜಕೀಯ ನಾಯಕರ ಜೊತೆ ಅವರಿಗೊಂದು ಒಡನಾಟ ಇದೆ. ಗೋರಖಪುರದ ಮಠಕ್ಕೂ ನೇಪಾಳಕ್ಕೂ ಒಂದು ಸಂಬಂಧ ಕೂಡ ಇದೆ. ನೇಪಾಳ ಮತ್ತು ಉತ್ತರ ಪ್ರದೇಶಗಳು ಬಹುದೊಡ್ಡ ಗಡಿಯನ್ನ ಹಂಚಿಕೊಳ್ಳುತ್ತವೆ. ಹಾಗಾಗಿ ಈ ಹಿಂದಿನಿಂದಲೂ ನೇಪಾಳದ ರಾಜಮನೆತನ ಉತ್ತರ ಪ್ರದೇಶದಲ್ಲಿನ ಗೋರಖಪುರದ ಮಠದ ಜೊತೆ ಒಂದು ಉತ್ತಮ ಬಾಂಧವ್ಯವನ್ನು ಹೊಂದಿದೆ. ಈ ಬಗ್ಗೆ ನೇಪಾಳದ ರಾಷ್ಟ್ರೀಯ ಪ್ರಜಾತಂತ್ರ ಪಕ್ಷದ ಅಧ್ಯಕ್ಷ ರಾಜೇಂದ್ರ ಲಿಂಗ್ಡನ್ ಒಂದಷ್ಟು ಮಾಹಿತಿಯನ್ನು ಹೊರಹಾಕಿದ್ದಾರೆ. ನಮಗೆ ಯೋಗಿ ಆದಿತ್ಯನಾಥ್ ಅವರ ಪೋಸ್ಟ್ಗಳ ವಿವಾದದ ಬಗ್ಗೆ ಗೊತ್ತಿದೆ. ಈ ಹಿಂದೆ ರಾಜ ಜ್ಞಾನೇಂದ್ರ ಹಾಗೂ ಯೋಗಿ ಆದಿತ್ಯನಾಥ್ ಅವರ ನಡುವೆ ಉತ್ತಮ ಬಾಂಧವ್ಯ ಆಯಿತು. ನೇಪಾಳದಲ್ಲಿ 2008ಕ್ಕೂ ಮುನ್ನ ರಾಜ ಆಡಳಿತ ಆಯ್ತಲ್ಲ, ಆಗಿನಿಂದ ಕೂಡ ಜ್ಞಾನೇಂದ್ರ ಹಾಗೂ ಯೋಗಿ ಆಪ್ತರಾಗಿದ್ರು. ಅದಕ್ಕೆ ಕಾರಣ ಆಗಿದ್ದು ಗೋರಖಪುರದ ಮಠ ಹಾಗೂ ಗೋರಕ್ಷಕನಾಥ ದೇವಾಲಯ ಅಂತ ಹೇಳ್ತಾರೆ ರಾಜೇಂದ್ರ ಲಿಂಗ್ಡನ್. ನೇಪಾಳದಲ್ಲಿ ರಾಜ ಯಾರೇ ಬಂದರೂ ಕೂಡ ಅವರು ಗೋರಖಪುರ ಮಠದ ಜೊತೆ ಅತ್ಯುತ್ತಮ ಬಾಂಧವ್ಯವನ್ನು ಹೊಂದುತ್ತಾ ಇದ್ರು. ಈ ಹಿಂದೆ ನೇಪಾಳದ ಅರಸರಾಗಿದ್ದ ಬೀರೇಂದ್ರ ದೇವ್ ಈ ಗೋರಕ್ಷಕನಾಥ ದೇವಾಲಯದ ಭಕ್ತರಾಗಿದ್ರು. ಅವರು ಸ್ವತಃ ಕಾಠ್ಮಂಡುವಿನಿಂದ ಗೋರಖಪುರ ಮಠಕ್ಕೆ ಬಂದು ಅಲ್ಲಿ ಉಳ್ಕೊಳ್ತಾ ಇದ್ರು. ಗೋರಕ್ಷಕನಾಥನ ಸೇವೆ ಮಾಡಿ ಹೋಗ್ತಾ ಇದ್ರು. ಇಲ್ಲಿಗೆ ಬಂದು ಹೋದ ನಂತರವೇ ನೇಪಾಳದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸೋದಕ್ಕೆ ಅವರು ಪ್ರಾರಂಭ ಮಾಡಿದ್ರು. ಹಾಗೆ ಗೋರಖಪುರ ಮಠದ ಈ ಹಿಂದಿನ ಗುರುಗಳಾಗಿದ್ದ ಮಹಂತ ವೈದ್ಯನಾಥ್ ಅವರನ್ನ ತಮ್ಮ ಗುರು ಅಂತಲೇ ಬೀರೇಂದ್ರ ಭಾವಿಸಿದ್ರು. ಆ ವೈದ್ಯನಾಥರ ಶಿಷ್ಯನೇ ಈ ಯೋಗಿ ಆದಿತ್ಯನಾಥ್ ಅನ್ನೋದನ್ನ ನಾವಿಲ್ಲಿ ನೆನಪಿಟ್ಕೋಬೇಕು. ಸೊ ನೇಪಾಳದ ಅರಸ ಬೀರೇಂದ್ರರು ಬದುಕಿರುವವರೆಗೆ ಯೋಗಿ ವೈದ್ಯನಾಥರ ಜೊತೆಯಲ್ಲಿ ನಿಕಟ ಸಂಬಂಧವನ್ನು ಹೊಂದಿದ್ರು. ಈ ಹಿಂದೆ ಬೀರೇಂದ್ರ ನೇಪಾಳದಲ್ಲಿ ಗೋಹತ್ಯೆಯನ್ನು ನಿಷೇಧಿಸಿದ್ದು ಕೂಡ ಗೋರಖಪುರ ಮಠಾಧೀಶರ ಆದೇಶದ ಮೇರೆಗೆ ಅಂತ ಹೇಳಲಾಗತ್ತೆ. ಗೆಳೆಯರೆ, ನೇಪಾಳದಲ್ಲಿ ನಾಥಪಂಥದ ಪ್ರಭಾವ ತುಂಬಾನೇ ದೊಡ್ಡದಿದೆ. ಅದರ ಜೊತೆಗೆ ಗೋರಖಪುರ ಮಠ ಪಕ್ಕದ ದೇಶದ ಆಡಳಿತವನ್ನು ಕೂಡ ನಿಯಂತ್ರಿಸಬಹುದಾದಷ್ಟು ಪ್ರಬಲವಾಗಿತ್ತು ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ. ಇನ್ನು ನೇಪಾಳದ ರಾಜಮನೆತನದ ಇಂಚಿಂಚು ಮಾಹಿತಿಯನ್ನ ತಿಳಿದಿದ್ದ ವೈದ್ಯನಾಥರು ರಾಜ ಬೀರೇಂದ್ರ ಹಾಗೂ ಆತನ ಮಡದಿ ಮಕ್ಕಳ ಹತ್ಯೆಯ ಹಿಂದೆ ಬೀರೇಂದ್ರರ ಮಗ ದೀಪೇಂದ್ರನ ಪಾತ್ರ ಇತ್ತು ಅನ್ನೋದನ್ನ ಸಂಪೂರ್ಣವಾಗಿ ಅಲ್ಲಗೆಳೆದಿದ್ರು. ಅಲ್ಲಿ ಬೇರಿನ್ಯಾವುದೋ ಕಾನ್ಸ್ಪಿರಸಿ ಇತ್ತು, ಆದರೆ ಅದು ಹೊರಗೆ ಬರಲಿಲ್ಲ ಅನ್ನೋ ಮಾತನ್ನ ಗೋರಖಪುರ ಮಠದ ಅವತ್ತಿನ ಮಹಂತರು ಹೇಳಿದರು. ಸೊ ನೇಪಾಳದ ರಾಜಮನೆತನದ ಜೊತೆ ಗೋರಖಪುರ ಮಠಕ್ಕೆ ಈ ಹಿಂದಿನಿಂದಲೂ ಒಂದು ಅವಿನಾಭಾವ ಸಂಬಂಧ ಇತ್ತು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಇನ್ನು ಯೋಗಿ ಆದಿತ್ಯನಾಥ್ ಮತ್ತು ಜ್ಞಾನೇಂದ್ರರ ಸಂಬಂಧ ಹಾಗೆ ನೋಡಿದ್ರೆ 2008ರಲ್ಲಿ ಜ್ಞಾನೇಂದ್ರ ಅವರನ್ನ ಹೊರಹಾಕಿ ಅಲ್ಲಿ ಮಾವೋವಾದಿಗಳು ಸರ್ಕಾರ ರಚನೆ ಮಾಡಿದ್ದನ್ನ ಯೋಗಿ ಆದಿತ್ಯನಾಥ್ ತೀವ್ರವಾಗಿ ವಿರೋಧಿಸಿದರು. ಅದಕ್ಕೆ ಕಾರಣ ಕೂಡ ಇತ್ತು. ನೇಪಾಳದಲ್ಲಿ ರಾಜಪ್ರಭುತ್ವ ಇದ್ದಾಗ
ಅದು ಭಾರತದ ಜೊತೆಗಿನ ಸಂಬಂಧಗಳನ್ನು ಅತ್ಯುತ್ತಮವಾಗಿಟ್ಟುಕೊಂಡಿತ್ತು ಮತ್ತು ನೇಪಾಳ ಉತ್ತರ ಪ್ರದೇಶದ ಜೊತೆಗೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಗೋರಖಪುರ ಮಠ ಕೂಡ ನೇಪಾಳಕ್ಕೆ ತುಂಬಾ ಹತ್ತಿರ ಇದೆ. ನೇಪಾಳದ ಗಡಿ ಅಭದ್ರಗೊಂಡ್ರೆ ಅದರ ಪರಿಣಾಮ ಭಾರತದ ಮೇಲೆ, ಅದರಲ್ಲೂ ಉತ್ತರ ಪ್ರದೇಶದ ಮೇಲೆ ಉಂಟಾಗುತ್ತೆ. ಹೀಗಾಗಿ ನೇಪಾಳದಲ್ಲಿ ಪ್ರಭುತ್ವ ಬದಲಾದಾಗ, ರಾಜನನ್ನ ಪದಚ್ಯುತಗೊಳಿಸಿದಾಗ ಅದನ್ನ ಯೋಗಿ ಆದಿತ್ಯನಾಥ್ ತೀವ್ರ ಸ್ವರದಲ್ಲಿ ವಿರೋಧಿಸಿದ್ರು. ಇನ್ನು ಅವತ್ತಿಗೆ ಯೋಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರಲಿಲ್ಲ, ಬದಲಾಗಿ ಅವರು ಗೋರಖಪುರ ಕ್ಷೇತ್ರದ ಸಂಸದರಾಗಿದ್ರು. ಹಾಗೇನೆ 2015ರಲ್ಲಿ ನೇಪಾಳದಲ್ಲಿ ಸಂಭವಿಸಿದ ಭಾರಿ ಪ್ರಮಾಣದ ಭೂಕಂಪದ ಸಮಯದಲ್ಲಿ ಗೋರಖಪುರ ಮಠ ಸಾಕಷ್ಟು ಸಹಾಯವನ್ನು ಕೂಡ ಮಾಡಿತು. ಅಲ್ಲಿನ ಜನಕ್ಕೆ ಬೇಕಾಗಿದ್ದ ಆಹಾರ, ಔಷಧ ಮತ್ತು ಇನ್ನಿತರ ವ್ಯವಸ್ಥೆಗಳನ್ನ ಮಠದ ವತಿಯಿಂದ ಮಾಡಲಾಯಿತು. ಅಷ್ಟೊತ್ತಿಗಾಗಲೇ ಯೋಗಿ ಆದಿತ್ಯನಾಥ್ ಗೋರಖಪುರ ಮಠದ ಮುಖ್ಯಸ್ಥರಾಗಿದ್ರು. ಹೀಗೆ ಗೋರಖ್ಪುರ್ ಮತ್ತು ನೇಪಾಳದ ನಡುವಿನ ಸಂಬಂಧ ಮುಂದುವರೆಕೊಂಡು ಬರ್ತಾ ಇದೆ. ನೀವಿಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಗೋರಖ್ಪುರ್ ಜಿಲ್ಲೆ ಮತ್ತು ಇದು ನೇಪಾಳ. ಈ ಎರಡರ ನಡುವೆ ತುಂಬಾ ದೂರ ಏನಿಲ್ಲ. ಹೀಗಾಗಿ ಇಲ್ಲಿ ಯೋಗಿ ಆದಿತ್ಯನಾಥ್ ಅನ್ನೋದು ಉತ್ತರ ಪ್ರದೇಶದ ಮಂತ್ರಿಯಾಗಿನೋ ಬಿಜೆಪಿಯ ಪ್ರಮುಖ ನಾಯಕ ಅಂತಲೋ ನೇಪಾಳದಲ್ಲಿ ಸುದ್ದಿ ಆಗ್ತಾ ಇಲ್ಲ. ಬದಲಾಗಿ ಅವರು ರಾಜ ಜ್ಞಾನೇಂದ್ರನಿಗೆ ತುಂಬಾ ಹತ್ತಿರ ಇದ್ರು. ಅಷ್ಟೇ ಅಲ್ಲದೆ ಭಾರತದ ರಾಜಕಾರಣದಲ್ಲಿ ಬಹುದೊಡ್ಡ ಹೆಸರನ್ನು ಹೊಂದಿದ್ದಾರೆ. ಯೋಗಿ ಅನ್ನೋದು ಹಿಂದುತ್ವದ ದೃಷ್ಟಿಯಿಂದ ಕೂಡ ಯೋಗಿ ಫೈರ್ ಬ್ರಾಂಡ್ ನಾಯಕನಾಗಿ ಗುರುತಿಸಿಕೊಂಡಿದ್ದಾರೆ. ನೇಪಾಳದ ಕಷ್ಟ ಸುಖಗಳಿಗೆ ಯೋಗಿ ಅವರ ಗೋರಖಪುರ ಮಠ ಸಹಾಯ ಮಾಡ್ತಾ ಬರ್ತಾ ಇದೆ. ಹೀಗಾಗಿ ಯೋಗಿ ಆದಿತ್ಯನಾಥ್ ಅವರ ಫೋಟೋ ಅಲ್ಲಿ ಪ್ರಜಾಪ್ರಭುತ್ವದ ಪರ ಮತ್ತು ವಿರೋಧಿ ಬಣಗಳಿಗೆ ಕೂಡ ಅತ್ಯಂತ ಮುಖ್ಯ ಆಗ್ತಾ ಇದೆ. ಇದು ಗೆಳೆಯರೆ, ನೇಪಾಳದಲ್ಲಿ ನಡೆದ ರ್ಯಾಲಿಯಲ್ಲಿ ಗೋರಖಪುರ ಮಠದ ಮಹಂತ ಯೋಗಿ ಆದಿತ್ಯನಾಥ್ ಅವರ ಫೋಟೋ ಪ್ರದರ್ಶನಗೊಂಡಿರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.